ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೆಹಲಿ ಸ್ಫೋಟ ಪ್ರಕರಣದಲ್ಲಿ ಕಾನೂನಿನ ಹಿಡಿತ ಬಿಗಿಯಾಗ್ತಾ ಇದೆ. ಈಗಾಗಲೇ ಬಂಧನಕ್ಕೆ ಒಳಗಾಗಿರುವ ಡಾಕ್ಟರ್ಸ್ ನೆಟ್ವರ್ಕ್ನ ಎಲ್ಲರನ್ನ ಕೂಡ ಇನ್ನೊಂದಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಈ ಹಂತದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಡಾಕ್ಟರ್ಗಳನ್ನು, 1,000ಕ್ಕೂ ಹೆಚ್ಚು ಜನರನ್ನು NIA ಹಾಗೂ ವಿವಿಧ ರಾಜ್ಯಗಳ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಂದು 19 ಮಂದಿಯ ಕಣ್ಮರೆ ಅನ್ನೋದು ತನಿಖಾ ಏಜೆನ್ಸಿಗಳ ನಿದ್ದೆಗೆಡಿಸ್ತಾ ಇದೆ. ಹಾಗಾದರೆ ಯಾರು ಆ 19 ಮಂದಿ? 200 ಮಂದಿ ವೈದ್ಯರ ಮೇಲೆ ನಿಗಾ ಇಟ್ಟಿರೋದಾದರೂ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ದೆಹಲಿ ಸ್ಫೋಟದ ತನಿಖೆ ಸಾಕಷ್ಟು ವಿಚಾರಗಳನ್ನು ಹೊರಹಾಕ್ತಾ ಇದೆ. ಈ ಡಾಕ್ಟರ್ಗಳ ತಂಡ 2023ರಿಂದಲೂ ಕೂಡ ಭಾರತದಲ್ಲಿ ಭಯಾನಕ ದಾಳಿಗಳನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇತ್ತು ಅನ್ನೋ ಅಂಶ ಕೂಡ ಗೊತ್ತಾಗಿದೆ. ಹಾಗೆಯೇ ಈ ದಾಳಿಯ ಸಮಯದಲ್ಲಿ ಆರೋಪಿಗಳು ಯಾರನ್ನೆಲ್ಲ ಹೇಗೆ ಬಳಸ್ಕೊಂಡಿದ್ದಾರೆ ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರಗಳೇನು ಅಂದರೆ, ಮುಜಾಮಿಲ್ನ ಬಾಡಿಗೆ ಮನೆಯಿಂದ ಸುಮಾರು 350 kgಯಷ್ಟು ಅಮೋನಿಯಂ ನೈಟ್ರೇಟನ್ನು ವಶಪಡಿಸಿಕೊಳ್ಳಲಾಗಿತ್ತಲ್ವಾ? ಆ ಮನೆ ಪಕ್ಕದಲ್ಲೇ ಒಬ್ಬ ಟ್ಯಾಕ್ಸಿ ಡ್ರೈವರ್ನ ಮನೆ ಇತ್ತು. ಹಾಗೆ ಅವನೊಂದು ಫ್ಲೋರ್ ಮಿಲ್ಲನ್ನು ಕೂಡ ನಡೆಸ್ತಾ ಇದ್ದ. ಅವನ ಮಗನಿಗೊಂದಿನ ಹುಷಾರ್ ತಪ್ಪತ್ತೆ. ಅವನಿದ್ದದ್ದು ಫರೀದಾಬಾದಲ್ಲೇ. ಹಿಂಗಾಗಿ ಹೆಂಗೂ ನಮ್ದುಗೆ ಆಸ್ಪತ್ರೆ ಅಲ್ಫಲ್ಹಾ ಐತೆ ಅಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಹಕೀಂ ಸಾಬ್ಗೆ ನೋಡೋಣ ಅಂತ ಆ ಡ್ರೈವರ್ ಅಲ್ಫಲ್ಹಾಗೆ ತನ್ನ ಮಗನನ್ನು ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಅವನಿಗೆ ಗಂಟು ಬಿದ್ದ ಹಕೀಂ ಸಾಬಾನೆ ಈ ಮುಜಾಮಿಲ್ ಶಕೀಲ್ ಗನಿ. ಅಲ್ಲಿ ಡಾಕ್ಟರ್ ಮುಜಾಮಿಲ್ಗೆ ಈ ಡ್ರೈವರ್ ಪರಿಚಯ ಆದಮೇಲೆ ಅವನನ್ನು ತನ್ನ ಕುಕೃತ್ಯಗಳಿಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವನು ಡಿಸೈಡ್ ಮಾಡ್ದ. ಹಾಗೆ ತನ್ನ ಸಹೋದ್ಯೋಗಿಗಳಾದ ಶಾಹೀನ್ ಹಾಗೂ ಆದಿಲ್ಗೆ ಕೂಡ ಈ ಡ್ರೈವರ್ನ ಪರಿಚಯ ಮಾಡಿಕೊಟ್ಟ. ಆ ಬಳಿಕ ಫರೀದಾಬಾದ್ನ ಡ್ರೈವರ್ನ ಮನೆಯಲ್ಲಿ ಸ್ಫೋಟಕ್ಕೆ ಬೇಕಾದ ಅಮೋನಿಯಂ ನೈಟ್ರೇಟನ್ನು ಸಂಗ್ರಹಿಸುವ ಕೆಲಸ ಶುರುವಾಯಿತು. ಅದಕ್ಕಾಗಿ ಅವನ ಫ್ಲೋರ್ ಮಿಲ್ಲನ್ನು ಕೂಡ ಬಳಸ್ಕೊಳ್ಳಾಯಿತು. ಅದರ ಜೊತೆ ಒಂದು ಗ್ರೈಂಡರ್ ಹಾಗೂ ಇನ್ನಷ್ಟು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸಿ ಅಲ್ಲಿ ಬಾಂಬ್ ತಯಾರಿಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಹೋದರು. ಆ ಫ್ಲೋರ್ ಮಿಲ್ಲಲ್ಲಿ ಯೂರಿಯಾನ ಮಿಲ್ ಮಾಡಿದರು ಅನ್ನೋದು ತನಿಖೆಯಿಂದ ಗೊತ್ತಾಗ್ತಾ ಇದೆ. ಅಲ್ಲಿದ್ದ ಎಕ್ವಿಪ್ಮೆಂಟ್ಗಳನ್ನು NIA ಹಾಗೂ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಹಾಗೆ ನೋಡಿದರೆ ಮೊದಲಿಗೆ ಈ ಸೀಕ್ರೆಟ್ ಬಗ್ಗೆ ಆ ಡ್ರೈವರ್ ಏನನ್ನೂ ಹೇಳಿರಲಿಲ್ಲ. ಆದರೆ ಯಾವಾಗ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ಬಾಯಿ ಬಿಡಿಸೋದಕ್ಕೆ ಶುರುವಾದ್ರೋ ಆಗ ಅವನು ಎಲ್ಲವನ್ನೂ ಹೇಳಲೇಬೇಕಾಗಿ ಬಂತು. ಮತ್ತೊಂದು ಕಡೆ ವಿವಿಧ ರಾಜ್ಯಗಳ ಪೊಲೀಸರು ಅಲ್ಫಲ್ಹಾದ 200ಕ್ಕೂ ಹೆಚ್ಚು ಡಾಕ್ಟರ್ಗಳ ಮೇಲೆ ನಿಗಾ ಇಟ್ಟಿದ್ದಾರೆ. ಈಗ ಅದರ ಮುಖ್ಯಸ್ಥ ಸಿದ್ದಿಕಿ ಕೂಡ ಅರೆಸ್ಟ್ ಆಗಿದ್ದಾನೆ. ಅಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಕನೆಕ್ಷನ್ಗಳಿವೆ ಅನ್ನೋದು ಇನ್ನೂ ಪೂರ್ತಿ ಗೊತ್ತಾಗಬೇಕಾಗಿದೆ. ಈ ಹಿಂದೆ ಅಲ್ಫಲ್ಹಾದಲ್ಲಿ ಓದಿದವರು ಸಾಕಷ್ಟು ಜನ ಉಗ್ರರೇ ಆಗಿದ್ದಾರೆ. ಹೀಗಾಗಿ ಆ ಕಾಲೇಜು, ಅಲ್ಲಿನ ವಿದ್ಯಾರ್ಥಿಗಳು, ಅಲ್ಲಿ ಕೆಲಸ ಮಾಡ್ತಾ ಇದ್ದವರು, ಅದರ ಮ್ಯಾನೇಜ್ಮೆಂಟು, ಟ್ರಸ್ಟಿಗಳು ಎಲ್ಲರ ಮೇಲೂ ಪೊಲೀಸರು ಕಣ್ಣಿಡಬೇಕಾಗಿ ಬರ್ತಾ ಇದೆ. ಇಲ್ಲಿ ಇನ್ನೂ ಯಾರ್ಯಾರ ತಗಲ ಹಾಕೋತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದರ ಜೊತೆ ಅಲ್ಫಲ್ಹಾದಿಂದ ಹೊರಗೆ ಅಂದರೆ ಫರೀದಾಬಾದ್, ದೆಹಲಿ, ಹರಿಯಾಣ, ಉತ್ತರ ಪ್ರದೇಶ, ಜಮ್ಮು ಕಾಶ್ಮೀರ, ಉತ್ತರಾಖಂಡ್, ಹಿಮಾಚಲ್, ಪಂಜಾಬ್, ಪಶ್ಚಿಮ ಬಂಗಾಳ, ರಾಜಸ್ಥಾನ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ 1,000ಕ್ಕೂ ಅಧಿಕ ಮಂದಿಯ ವಿಚಾರಣೆ ನಡೆದಿದೆ. ಅಲ್ಲಿ ಕೂಡ ಸಾಕಷ್ಟು ಮಾಹಿತಿ ಸಿಗ್ತಾ ಇದ್ದು, ಆ ನೆಟ್ವರ್ಕ್ ಪಾಕಿಸ್ತಾನಕ್ಕೆ ಮತ್ತು ಅಲ್ಲಿಂದ ಟರ್ಕಿಯವರೆಗೆ ಹೋಗ್ತಾ ಇದೆ. ಇನ್ನು ಈ ಕಾನ್ಸ್ಪಿರಸಿಯಲ್ಲಿ ಸಿರಿಯಾದ ಪಾತ್ರ ಕೂಡ ಕಂಡು ಬರ್ತಾ ಇದ್ದು, ಆ ಬಗ್ಗೆ ಕೂಡ ಕೂಲಂಕಷ ತನಿಖೆ ನಡೀತಾ ಇದೆ. ಇದರ ಜೊತೆ ಜೈಷ್ ಇ ಮೊಹಮ್ಮದ್ನ ಜೊತೆ ಲಿಂಕ್ ಇರೋವರ ಬಗ್ಗೆ ಕೂಡ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಅದಕ್ಕಾಗಿ ಸ್ಪೆಷಲ್ ಫೋರ್ಸ್ ಒಂದು ಕಾರ್ಯನಿರ್ವಹಿಸ್ತಾ ಇದೆ. ಇದೇ ವೇಳೆ ಗುಜರಾತ್ ಪೊಲೀಸರು ಕಳೆದ 30 ವರ್ಷಗಳಲ್ಲಿ ಯಾರೆಲ್ಲ ಭಯೋತ್ಪಾದಕ ಸಂಘಟನೆಗಳ ಜೊತೆ ನಂಟನ್ನು ಹೊಂದಿದ್ರು, ಯಾರು ಸಮಾಜ ವಿದ್ರೋಹಿ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನ ಲಿಸ್ಟ್ ಮಾಡ್ಕೊಂಡು ಅವರ ತಲಾಶಿಗೆ ಮುಂದಾಗ್ತಾ ಇದ್ದಾರೆ. ಯಾಕೆಂದರೆ ಅಲ್ಫಲ್ಹಾ ಯೂನಿವರ್ಸಿಟಿಗೂ 2007-8ರ ಗುಜರಾತ್ ಸ್ಫೋಟಕ್ಕೂ ಸಂಬಂಧ ಇರೋ ಕಾರಣದಿಂದ 2000ಕ್ಕೂ ಹಿಂದಿನಿಂದಲೂ ಕೂಡ ಸಿಮಿ IM ಸೇರಿದ ಹಾಗೆ ಯಾವೆಲ್ಲ ಸಂಘಟನೆಗಳ ಜೊತೆ ಯಾರಿಗೆಲ್ಲ ನಂಟಿತ್ತು ಅನ್ನೋದರ ತಳ ಬುಡಗಳನ್ನು ಹುಡುಕುವ ಕೆಲಸ ಅಲ್ಲಿ ನಡೀತಾ ಇದೆ. ಇದೆಲ್ಲದರ ನಡುವೆ ಮತ್ತೊಂದು ಭಯಾನಕ ಮಾಹಿತಿ ಕೂಡ ಹೊರಬಿದ್ದಿದೆ. ಅದು ಪೊಲೀಸರಿಗೆ ಮತ್ತಷ್ಟು ತಲೆಬಿಸಿಗೆ ಕಾರಣ ಆಗ್ತಾ ಇದೆ. ಗೆಳೆಯರೆ, ನಮಗೆ ಗೊತ್ತಿರೋ ಹಾಗೆ ಜೈಷ್ ಇ ಮೊಹಮ್ಮದ್ ಅನ್ನೋ ಸಂಘಟನೆ 2025ರಲ್ಲಿ ಪಾಕಿಸ್ತಾನದಲ್ಲಿ ತುಫಾತ್ ಅಲ್ ಮುಮಿನತ್ ಅನ್ನೋ ಮಹಿಳಾ ಜಿಹಾದಿ ಸಂಘಟನೆಯನ್ನು ಪ್ರಾರಂಭ ಮಾಡಿತು. ಅದರ ನೇತೃತ್ವವನ್ನು ಜೈಷ್ನ ಮುಖ್ಯಸ್ಥ ಮಸೂದ್ ಅಜರ್ ಇದಾನಲ್ಲ, ಅವನ ತಂಗಿ ವಹಿಸ್ಕೊಂಡ್ಲು. ಹಾಗೆಯೇ ಪುಲ್ವಾಮಾದಲ್ಲಿ ಫಿದಾಯಿನ್ ದಾಳಿ ಮಾಡಿ ಅಲ್ಲಿ ಸತ್ತು 72 ಹೂರುಗಳನ್ನು ಹುಡುಕೊಂಡು ಹೋದವನ ಹೆಂಡತಿಯೊಬ್ಬಳು ಕೂಡ ಈ ಮುಮಿನತ್ನ ನಾಯಕತ್ವವನ್ನು ವಹಿಸ್ಕೊಂಡಿದ್ದಾಳೆ. ಅಲ್ಲಿ ಜೈಷ್ ಅನ್ನೋ ಉಗ್ರ ಸಂಘಟನೆ ಮಹಿಳೆಯರಿಗಾಗಿ ಒಂದು ಟೆರರ್ ಆರ್ಗನೈಸೇಷನನ್ನು ಮಾಡಿಕೊಂಡಿರೋ ವಿಷಯ ಜಗತ್ತಿಗೆ ಗೊತ್ತಾಗಿದ್ದು ಮೊನ್ನೆ, ಅಂದರೆ ಆಪರೇಷನ್ ಸಿಂಧೂರ್ ಆದ ನಂತರ. ಆದರೆ ಅಷ್ಟರಲ್ಲಾಗಲೇ ಅಂದರೆ ಅದು ಹುಟ್ಟಿದ ಬೆನ್ನಲ್ಲೇ ಅದನ್ನು ಭಾರತಕ್ಕೆ ಕೂಡ ಇಂಜೆಕ್ಟ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿ ಸ್ಫೋಟ ಪ್ರಕರಣದಲ್ಲಿ ಶಾಹೀನ್ ಸಯೀದ್ ಅನ್ನೋ ಲೇಡಿ ಸೈತಾನ್ ಸಿಕ್ಕಿಬಿದ್ದಿದ್ದಾಳಲ್ಲ, ಅವಳು
ಭಾರತದಲ್ಲಿ ಈ ಮೋಮಿನತ್ ಸಂಘಟನೆಯನ್ನು ಮುನ್ನಡೆಸ್ತಾ ಇದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಆಕೆ ಸಾಕಷ್ಟು ಮಂದಿಯನ್ನು ಈ ಸಂಘಟನೆ ಸೇರೋದಕ್ಕೆ ಕೂಡ ಪುಸಲಾಯಿಸಿದ್ದಾಳೆ. ಹೀಗಾಗಿ ಈಗ ಶಾಹೀನ್ನ ಸಂಪರ್ಕಕ್ಕೆ ಯಾರ್ಯಾರು ಬಂದಿದ್ರು, ಅದರಲ್ಲಿ ಈ ಮೋಮಿನತ್ತನ್ನು ಸೇರೋದಕ್ಕೆ ಒಪ್ಪಿದ್ದವರು ಯಾರು, ಒಪ್ಪದವರು ಯಾರು ಅನ್ನೋದನ್ನು ಹುಡುಕುವ ಕೆಲಸ ಕೂಡ ನಡೀತಾ ಇದೆ. ಆ ಪೈಕಿ 19 ಮಂದಿಯನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಈಗ ಅವರ ತಲಾಶಿ ಶುರುವಾಗಿದೆ. ಗೆಳೆಯರೆ, ಇಲ್ಲಿ ಶಾಹೀನ್ 19 ಮಂದಿ ಮಹಿಳೆಯರಿಗೆ ಸಖತ್ತಾಗಿ ಬ್ರೈನ್ ವಾಶ್ ಮಾಡಿದ್ದಾಳೆ. ಅದರಲ್ಲೂ ಯಾರಿಗೆ ಹೆಚ್ಚು ಸಮಸ್ಯೆಗಳಿರುತ್ತವೆ, ಹಣಕಾಸಿನ ಸ್ವಾವಲಂಬನೆ ಇರುವುದಿಲ್ಲ, ಕಿತ್ತು ತಿನ್ನೋ ಬಡತನ ಇರುತ್ತೆ, ಅಂಥವ್ರನ್ನ ಈ ಶಾಹೀನ್ ಟಾರ್ಗೆಟ್ ಮಾಡ್ಕೊಂಡಿದ್ದಾಳೆ. ಅವ್ರ ಜೊತೆ ಸಾಕಷ್ಟು ಬಾರಿ ಮಾತಾಡಿದ್ದಾಳೆ. ಆದರೆ ಈಗ ಅವರ ಎಲ್ಲ ಫೋನುಗಳು ಕೂಡ ಸ್ವಿಚ್ಡ್ ಆಫ್ ಅಂತ ಬರ್ತಾ ಇವೆ. ಯಾವಾಗ ದೆಹಲಿ ಸ್ಫೋಟ ಆಯಿತೋ, ಶಾಹೀನ್ ಅನ್ನೋಳ ಬಂಧನ ಆಯಿತೋ, ಅಲ್ಲಿಗೆ ಆ 19 ಮಂದಿ ತಮ್ಮ ಫೋನುಗಳನ್ನು ಆಫ್ ಮಾಡ್ಕೊಂಡು ಬಿಲಗಳಲ್ಲಿ ಅಡಗಿ ಕೂತಿದ್ದಾರೆ. ಹೀಗಾಗಿ ಅವರನ್ನು ಹುಡುಕೋ ಪ್ರಯತ್ನ ತೀವ್ರಗೊಳ್ತಾ ಇದೆ. ಕಾನ್ಪುರ ಮತ್ತು ಅದರ ಸುತ್ತಮುತ್ತ ಉತ್ತರ ಪ್ರದೇಶದ ಪೊಲೀಸರು ಕಾರ್ಯಾಚರಣೆಗಿಳಿದಿದ್ದಾರೆ. ಅಲ್ಲಿ ಉತ್ತರ ಪ್ರದೇಶದ ATS ಈ ಕೆಲಸವನ್ನು ಮಾಡ್ತಾ ಇದ್ದು, ಆ 19 ಮಂದಿಯನ್ನು ಆದಷ್ಟು ಬೇಗ ಹಿಡಿಯುವ ಉತ್ಸಾಹವನ್ನು ATS ತೋರಿಸ್ತಾ ಇದೆ. ಇಲ್ಲಿ ಆ ಮಹಿಳೆಯರು ಫೋನುಗಳನ್ನು ಸ್ವಿಚ್ ಆಫ್ ಮಾಡಿದರೂ ಕೂಡ ಶಾಹೀನ್ನ ಫೋನ್ನಲ್ಲಿ ಅವರ ನಂಬರ್ಗಳಿರುತ್ತವೆ. ಅವರು ಬಳಸ್ತಾ ಇದ್ದ ನೆಟ್ವರ್ಕ್ ಹಾಗೂ ಯಾವ ಟವರ್ಗಳಿಂದ ಅವರು ಮಾತಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಇಲ್ಲಿ ಕೆಲ ಏರಿಯಾಗಳಲ್ಲಿ ಅವರು ಅಡಗಿ ಕೂತ್ರೆ ಪೊಲೀಸರಿಗೆ ಅವರನ್ನು ಹುಡುಕೋದು ಕಷ್ಟ ಆಗುತ್ತೆ. ಕಾಳುಮೆಣಸಿನ ನಡುವೆ ಪರಂಗಿ ಬೀಜ ಹುಡುಕಿದ ಹಾಗಾಗತ್ತೆ ಅಂತ ನಿಮಗೆ ಅನ್ನಿಸಬಹುದು. ಆದರೆ ಪೊಲೀಸರಿಗೆ ಖಂಡಿತ ಅದು ಕಷ್ಟ ಏನಲ್ಲ. ಅವರಿಗೆ ಎಲ್ಲ ಏರಿಯಾಗಳಲ್ಲೂ ಖಬರಿಗಳಿದ್ದೇ ಇರ್ತಾರೆ. ಅವರದ್ದೇ ಆದ ಮಾಹಿತಿದಾರರ ನೆಟ್ವರ್ಕ್ ಇರುತ್ತೆ. ಪೊಲೀಸರು ಬೇಕು ಅಂದರೆ ಆ ನೆಟ್ವರ್ಕ್ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಕೂಡ ಇರುತ್ತೆ. ಯಾಕೆಂದರೆ ಅವರಿಗೆ ಅವರ ದಂಧೆಗಳಿಗೆ ಸಹಾಯ ಮಾಡೋದಕ್ಕೆ ಪೊಲೀಸರೇ ಬೇಕು. ಹೀಗಾಗಿ ಆ ಮಾಹಿತಿದಾರರು ಪೊಲೀಸರು ಬೇಕು ಅಂದಾಗ ಏನು ಬೇಕಾದರೂ ಮಾಡ್ತಾರೆ. ಈ ಕಾನ್ಫಿಡೆನ್ಸ್ನ ಮೇಲೇ ಎಲ್ಲ ಆರೋಪಿಗಳನ್ನು ಬಂಧಿಸ್ತೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆ ಡಾಕ್ಟರ್ ಉಮರ್ ಜೊತೆ ನಂಟನ್ನು ಹೊಂದಿದ್ದವರಿಗಾಗಿ ಕೂಡ ಪೊಲೀಸರು ಬಲೆ ಬೀಸಿದ್ದಾರೆ. ಪುಲ್ವಾಮಾದಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ದೆಹಲಿ ಸ್ಫೋಟ ಆದಾಗಿನಿಂದ ಎಸ್ಕೇಪ್ ಆಗಿದ್ದಾರಂತೆ. ಅವರ ಹುಡುಕಾಟ ನಡೀತಾ ಇದೆ. ಹಾಗೆ ಆ ಆಸ್ಪತ್ರೆಗೆ ಫ್ರೀಕ್ವೆಂಟ್ ಆಗಿ ಬರ್ತಾ ಇದ್ದ ರೋಗಿಗಳ ಮೇಲೆ ಕೂಡ ನಿಗಾ ವಹಿಸಲಾಗಿದೆ. ಇನ್ನು ಹವಾಲಾ ಹಣದ ಕೇಸಲ್ಲಿ ಅಲ್ ಫಲ್ಹಾದ ಮುಖ್ಯಸ್ಥ ಜಾವೇದ್ ಅಹಮದ್ ಸಿದ್ದಿಕಿಯನ್ನ ಇಡಿ ವಶಕ್ಕೆ ಪಡ್ಕೊಂಡಿದೆ. ಇನ್ನು ಈ ತನಿಖೆಯಿಂದ ಹೊರಬಂದಿರೋ ಮತ್ತೊಂದು ಮಹತ್ವದ ವಿಷಯ ಅಂದರೆ, ಈ ದೆಹಲಿ ಸ್ಫೋಟಕ್ಕೆ ವಿದೇಶಿ ಹ್ಯಾಂಡ್ಲರ್ಗಳು ಹೇಗೆಲ್ಲ ಸಪೋರ್ಟ್ ಮಾಡಿದರು ಅನ್ನೋದು ಈಗ ಬಹಿರಂಗಗೊಂಡಿದೆ. ಪಾಕಿಸ್ತಾನದ ಜೈಷ್ ಹ್ಯಾಂಡ್ಲರ್ಗಳಾದ ಉಸಾಕಾ, ನಿಸಾರ್ ಹಾಗೂ ಹನ್ಜುಲ್ ಅನ್ನೋ ಮೂವರು ಸುಮಾರು 42 ಬಾಂಬ್ ತಯಾರಿಕೆಯ ವಿಡಿಯೋಗಳನ್ನು ಈ ಡಾಕ್ಟರ್ ಗ್ರೂಪ್ಗೆ ಶೇರ್ ಮಾಡಿದ್ರಂತೆ. ಅದರಲ್ಲೂ ಕರ್ನಾಟಕ, ತಮಿಳುನಾಡುಗಳಲ್ಲಿ ಈ ಹಿಂದೆ ನಡೆದಿದ್ದ ಬಾಂಬ್ ತಯಾರಿಗೆ ಸಂಬಂಧಪಟ್ಟ ವಿಡಿಯೋಗಳೂ ಇವೆ ಅನ್ನೋ ವಿಷಯ ಗೊತ್ತಾಗ್ತಾ ಇದೆ. ಅಂದರೆ ಇಲ್ಲಿನವರಿಗೆ ಪಾಕ್ ಮೂಲದ ಭಯೋತ್ಪಾದಕರ ಕಾಂಟ್ಯಾಕ್ಟ್ ಎಷ್ಟು ಗಾಢವಾಗಿದೆ. ಈ ಹಿಂದಿನ ಎಲ್ಲ ಭಯೋತ್ಪಾದಕ ಕೃತ್ಯಗಳ ಹಿಂದೆ ಕೂಡ ಪಾಕಿಸ್ತಾನದ ನೆಟ್ವರ್ಕೇ ಇತ್ತು ಅನ್ನೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಒಟ್ಟಲ್ಲಿ ಭಾರತದಲ್ಲಿ ಸ್ಫೋಟಗಳನ್ನು ನಡೆಸೋದಕ್ಕೆ ಪಾಕಿಗಳು ಎಷ್ಟು ಉತ್ಸಾಹಿತರಾಗಿದ್ರೋ ಇಲ್ಲಿನ ಮತಾಂಧರು ಕೂಡ ಅಷ್ಟೇ ಉತ್ಸುಕರಾಗಿದ್ದರು. ಸದ್ಯಕ್ಕೆ ತನಿಖೆ ಮುಂದುವರಿತಾ ಇದೆ. ಇನ್ನೆಷ್ಟು ಸತ್ಯ ಇಲ್ಲಿ ಹೊರಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.